ಈ ಜಾಗ ನೋಡೋಕ್ಕೆ ಹೊರಟಿದ್ಯಾ ವಿವೇಕ? ಹೌದು ಸರ್, ಬರಂಗಿದ್ರೆ ಬನ್ನಿ. ವಿಡಿಯೋದಲ್ಲಿ ನೋಡಿ ಇಲ್ಲ ಫಿಸಿಕಲ್ಲಾಗೆ ಬನ್ನಿ. ಆದರೆ ನಾನು ಮಾತ್ರ ಇದನ್ನೆಲ್ಲ ನೋಡಲೇಬೇಕು ಅಂತ ಹೊರಟಿದ್ದೀನಿ. ಚಲೋ, ಲೆಟ್ಸ್ ಸ್ಟಾರ್ಟ್. ಐ ಹೋಪ್ ಐ ಹ್ಯಾವ್ ಅ ಗ್ರೇಟ್ ಡೇ ಟುಡೇ. ಶುರು ಮಾಡುವ. ಹೊಸ ದಿನ ಹೊಸ ಪ್ಲೇಸ್. ಗೋಕಕ್ಕೆ ಹೋಗ್ಬಿಟ್ಟು ಫಾಲ್ಸ್ ನೋಡೋಂಥ ರೂಟಲ್ಲಿ ಆಯಿತಾ, ಐ ನೋಟಿಸ್ ಅ ಟೆಂಪಲ್ ಆನ್ ಟಾಪ್. ಆಯಿತಾ, ನಿಮಗೂ ಕಾಣಿಸುತ್ತೆ. ಇಫ್ ಯು ಆರ್ ಆ್ಯಕ್ಚುಲಿ ಕಮಿಂಗ್ ಡೌನ್, ಹೋಗಿದ್ರೆ ಹೋಗ್ಬೋದು. ನಾನಂತೂ ಹತ್ತುತ್ತಾ ಇಲ್ಲ, ಈ ಬಿಸಿಲಂತೂ ಹೋಗೋಕ್ಕಾಗಲ್ಲ. ಆ್ಯಂಡ್ ಫಾರ್ ಇನ್ಫಾರ್ಮೇಷನ್, ಫಸ್ಟ್ 20 kilometers ಫ್ರಮ್ ಬೆಳಗಾಂ, ಫಾರ್ಗೆಟ್ ಇಟ್. ರೋಡ್ ಇಸ್ ಪೆಥೆಟಿಕ್. ಆಫ್ಟರ್ ದ ರೋಡ್ ಇಸ್ ರಿಯಲಿ ಗುಡ್. ಆಯಿತಾ, ಆ್ಯಂಡ್ ಲೆಟ್ಸ್ ಸಿ, ದಿಸ್ ಸಮ್ ಗೋಡ ಚಿನಮಕ್ಕಿ ವಾಟರ್ ಫಾಲ್ ಅಂತಲೇ ಇದೆ ಅಂತ ಹೇಳ್ತಾರೆ. ಅದನ್ನು ರೂಟಲ್ಲಿ ಎಕ್ಸ್ಪ್ಲೋರ್ ಮಾಡಿಬಿಡೋಣ. ರೂಟಲ್ಲಿ ಕೋಟೆನೂ ಕಾಣುತ್ತೆ. ತುಂಬ ವರ್ಷ ಹಿಂದಕ್ಕೆ ರಾಜ ಇದ್ದಂತೆ, ಅವ್ರದ್ದು ಹಿಸ್ಟ್ರಿನೇ ಇಲ್ಲ. ಅಲ್ಲೋಗಿ ಏನೋ ನೋಡ್ಲಾರ್ದು ಕೇಳಿದ್ರೆ ಏನು ನೋಡ್ತೀವಿ, ಎಲ್ಲ ಹೊಡೆದಾಗ್ಬಿಟ್ಟವ್ರು ಅಂತಾರೆ. ಏನಪ್ಪ ಈ ಥರ ಎಲ್ಲ ಸಮಾಚಾರ, ಏನು ಮಾಡೋದು ಸ್ವಾಮಿ? ಸ್ಲೈಟ್ ಚೇಂಜ್ ಇನ್ ಪ್ಲಾನ್ ಮಾಡ್ತಾ ಇದ್ದೀನಿ. ಫಸ್ಟ್ ಹಿಡ್ಕಲ್ ಡ್ಯಾಮ್ ಹೋಗ್ಬಿಡುವ, ದೆನ್ ಗೋಡಾ ಚಿನ್ನಮಕ್ಕಿ ಡ್ಯಾಮ್, ಆಮೇಲೆ ಗೋಕಾಕ್ ಫಾಲ್ಸ್. ಇಲ್ಲ ಅಂದ್ರೆ ರೌಂಡ್ ಅಬೌಟ್ ಆಗುತ್ತೆ. ಐ ಥಿಂಕ್ ದಟ್ ಇಸ್ ಅ ಬೆಟರ್ ಪ್ಲಾನ್. ಸೊ ಐ ಥಿಂಕ್ ದಟ್ ಶುಡ್ ಹೆಲ್ಪ್ ಹಿಯರ್. ಅಲ್ಲಿ ಮುಂದೆ ಕಾಣೋದು ವಾಟರ ಅಥವಾ ಸ್ಕೈಯ? ಮೈ ಫೀಲಿಂಗ್ ಇಸ್ ಇಟ್ಸ್ ವಾಟರ್. ವಾಟರ್ ಅನ್ಸುತ್ತಲ್ವಾ? ಐ ಆಮ್ ಸ್ಟಿಲ್ ಅವೇ ಫ್ರಮ್ ಹಿಡ್ಕಲ್ ಡ್ಯಾಮ್, ಬಟ್ ಐ ಕ್ಯಾನ್ ಸಿ ವಾಟರ್. ವಾವ್, ನೈಸ್. ಇವಾಗ ಕಣ್ಣಿಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ದಟ್ ಆಕ್ಚುಲಿ ಇಸ್ ದ ವಾಟರ್. ನನ್ನ ಐಸೈಟ್ ಇಸ್ ನಾಟ್ ಬ್ಯಾಡ್ ಯಾರ್ ಫಾರ್ ದಿಸ್ ಏಜ್. ಓನ್ಲಿ 3 kilometers. ಲೆಟ್ ಅಸ್ ಗಾಸ್. ಕಾಣುತ್ತಾ ಡ್ಯಾಮು? ಏನ್ ಬ್ಯೂಟಿಫುಲ್ ಆಗಿದೆ ಅಪ್ಪ. ಬಟ್ ಓನ್ಲಿ ಥಿಂಗ್ ಇಸ್, ಐ ಡೋಂಟ್ ಥಿಂಕ್ ದೇ ಆರ್ ರಿಲೀಸಿಂಗ್ ವಾಟರ್ ಅಂತ. ಝೂಮ್ ಆಗಲ್ಲಪ್ಪ ಇದು. ನಂದು ಮೊಬೈಲ್ ಇಸ್ ಹ್ಯಾವಿಂಗ್ ಪ್ರಾಬ್ಲಮ್. ಇದು 2023 ಒಡಿಸೆ. ಅಯ್ಯೋ, ಅದೇನು ಹೇಳ್ತಾರಪ್ಪ, ಸಮಾನನೇ ಅಲ್ಲ. ಹಳೆ ಕಾಲದಲ್ಲಿದ್ದಾಗಲೇ ಬೆಟರ್ ಅನ್ಸುತ್ತೆ, ಆವಾಗಲೇ ನೋಡಿರ್ಬೇಕು. ಡ್ಯಾಮ್ ಮೇಲೆ ಬಿಡಲ್ವಂತೆ ಅಪ್ಪ. ಮತ್ತೆ ಡ್ಯಾಮ್ ಮತ್ತೆ ವ್ಯೂ ಎಲ್ಲ ಹೆಂಗೆ ನಾವು ನೋಡೋದು? ಫಾರ್ ಪ್ರೊಟೆಕ್ಷನ್ ಪರ್ಪಸ್ ಅಂತ. ವಾಟ್ ಇಸ್ ದಿಸ್? ಏನೋ ಬ್ರಿಡ್ಜ್. ಇಲ್ಲಿ ಒಂದು ರೋಡ್ ಮಾತ್ರ ಚೆನ್ನಾಗಿದೆ. ದಟ್ ಸಮಥಿಂಗ್ ದಟ್ ಐ ಲೈಕ್ ಇಟ್. ಹಿಂಗೆ ಮಾಡಿದ್ರೆ ಹೆಂಗೆ ನೋಡಿ, ವಾಟರೇ ಇಲ್ಲ. ಅಯ್ಯೋ, ಅದು ಮಳೆ ಸೀಸನ್ಗೆ ಬರಬೇಕಾ? ಓಕೆ, ಮೋಸ್ಟ್ಲಿ ಅದು ಟ್ರೈನ್ ಟ್ರ್ಯಾಕ್ ಅನ್ಸುತ್ತೆ. ದೇ ಸೇಯಿಂಗ್ ದ 2 kilometers ಮುಂದೆ ಹೋದ್ರೆ ಬ್ಯಾಕ್ ವಾಟರ್ ಸಿಗ್ಬೋದು ನೋಡಿ ಅಂತ ಹೇಳಲ್ಲ. ಅದಕ್ಕೆ ಐ ಆಮ್ ಗೋಯಿಂಗ್ ಟು ಸಿ ಇಟ್. ದಿಸ್ ಇಸ್ ಸ್ಯಾಡ್. ದಿಸ್ ಇಸ್ ರಿಯಲಿ ಸ್ಯಾಡ್ ದಟ್ ದಟ್ ಹೋಗ್ಬಿಟ್ಟು ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ನನಗೆ ಈ ವಾಟರ್ ಹತ್ರ ಬಂದರೆ ಇನ್ನೊಂದು ವಿಷಯ ಏನು ಕಾಣಿಸ್ತು ಅಂದರೆ, ಅಲ್ಲಿ ಒಂದು ದೂರದಲ್ಲಿ ಕೋಟೆ ಇದ್ದಂಗಿದೆ. ಶಿವಾಜಿ ಮಹಾರಾಜ್ ಕಿಲ್ಲ ಅಂತ ಹೇಳ್ತಾರೆ. ಅಲ್ಲೂ ಒಂದು ರೌಂಡ್ ನೋಡ್ಕೊಂಬರೋಣ. ಆಮೇಲೆ ಆದರೆ ಗಾಳಿಯಲ್ಲಿ ಹೋಗ್ಬಿಟ್ಟು ನಮ್ಮ ಗರುಡನ ಹೆಂಗಿದೆ ಡ್ಯಾಮ್ ನೋಡ್ಕೊಂಬರೋಣ. ಫಸ್ಟ್ ಈ ಕಿಲ್ಲಾಗ ಹೋಗೋಣ. ಕೋಟೆ ಹತ್ರ ಬಂದ್ಬಿಟ್ಟಿದ್ದೀನಿ. ಬಟ್ ಇಲ್ಲಿಂದ ವ್ಯೂ ಜಸ್ಟ್ ಕಾಂಟ್ ಎಕ್ಸ್ಪ್ಲೇನ್ ಇಟ್. ಅಲ್ಲಿ ನಮಗೆ ಡ್ಯಾಮ್ ಇದೆ ಆ್ಯಕ್ಚುಲಿ. ಓಕೆ, ಸೊ ನಾವು ಮೋಸ್ಟ್ಲಿ ಅಲ್ಲಿದ್ವಿ. ಅಲ್ಲಿಂದ ನೋಡಿದಾಗ ಐ ಕುಡ್ ಸಿ ಸಮ್ ಹೌಸಸ್ ಹಿಯರ್. ಸಿ ಹಿಯರ್,
ಆಯ್ತಾ ಎಸ್ಟಾಬ್ಲಿಷ್ಮೆಂಟ್ಸ್. ಇಟ್ಸ್ ಅ ಹ್ಯೂಜ್ ಪ್ಲೇಸ್. ಈ ಒಂದು ಜಾಗ ಇಸ್ ಲೈಕ್ ಇಟ್ಸ್ ನಾಟ್ ಲೈಕ್ ಐಲ್ಯಾಂಡ್ ಪೆನಿನ್ಸುಲಾ ಅಂತ ಹೇಳ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಮಾನ್, ರಿಯಲಿ ಬ್ಯೂಟಿಫುಲ್. ಸೊ ಹಿಡಕಲ್ ಡ್ಯಾಮ್ ಕಡೆಗೆ ಹೊರಡುವ. ಬಟ್ ಲುಕ್ ಎಟ್ ದ ವ್ಯೂ ಮ್ಯಾನ್. ಐ ಹವ್ ಸೀನ್ ದಿಸ್ ಒನ್ಸ್ ಇನ್ ಗೋವಾ ಆ್ಯಂಡ್ ಇನ್ನೊಂದು ವರ್ಕಲ ಬೀಚ್ ಕೇರಳದಲ್ಲಿ ನೋಡಿದ್ದೀನಿ. ದಿಸ್ ಪ್ರಿಟಿ ಸೈಟ್, ವಾವ್. ಇಟ್ಸ್ ಟೈಮ್ ಟು ಗೋ ಟು ಹಿಡಕಲ್ ಡ್ಯಾಮ್. ನೆಕ್ಸ್ಟ್ ಸ್ಟಾಪ್ ಘಾಟ್ ಚಿನಮಲ್ಕಿ ಅಂತ ಪ್ಲೇಸ್ ಇದೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದಟ್. So time to rest. It's because very hot. I wanted to go to Gokak Falls. I think I'll leave that for tomorrow. But the drive from Godchin Malki to Gokak is like this beautiful landscape. I think there are a lot of valleys and stuff like that. I think we'll just take a room and rest today and then explore Gokak Falls tomorrow. And Berene through we will watch it. Vasadina Jagadal Siktini. Take care. Bye.